ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ವೇದಾ ಗೌಡ ವ್ಲಾಗ್ಸ್. ನನ್ನ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ಇವತ್ತು ನನ್ನ ಮಗಳ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಟಾಪಿಕ್ ನಮ್ಮ ಪಾಪುದು ರಿಪೋರ್ಟ್ ಸ್ಕ್ಯಾನಿಂಗ್ ಹೇಗಿದೆ, ಹೆಣ್ಣು ಮಗುವಿನ ರಿಪೋರ್ಟ್ ಸ್ಕ್ಯಾನಿಂಗ್ ಅಂತ. ಮತ್ತು ಇದು ಸಾಮಾನ್ಯವಾಗಿ 8 ವೀಕ್ಸ್ ಮತ್ತು 6 ವೀಕ್ಸಲ್ಲಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ಮಾಡ್ತಾರೆ. ಇದು ಏನಂದರೆ ಪಾಪು ಇದೆಯಾ ಮತ್ತು ಪಾಪುಗೆ ಹಾರ್ಟ್ ಬೀಟ್ ಬಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ನಮಗೆ 6 ವೀಕಲ್ಲೇ ಕೊಟ್ಟಿದ್ದರು. ಸೊ ಹಾಗಾಗಿ 6 ವೀಕಲ್ಲಿ ಕೊಟ್ಟಿದ್ದಾಗ ನಮ್ಮ ಪಾಪುಗೆ ಹಾರ್ಟ್ ಬೀಟ್ ಬಂದಿರಲಿಲ್ಲ. 6 ವೀಕಲ್ಲಿ 7 ಅಲ್ಲ 8 ವೀಕ್ಸ್ ಆದಮೇಲೆ ನಾವು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಅವಾಗ ಮಾಡಿಸಿದಾಗ ಹಾರ್ಟ್ ಬೀಟ್ ಬಂದಿತ್ತು. ಸ್ಕ್ಯಾನ್ ಮಾಡ್ತಾರಲ್ಲ ಆ ಸರ್ ಹೇಳಿದರು, ಏನು ಭಯ ಪಡೋ ಅಂಥದ್ದಿಲ್ಲ, ಬೇಬಿ ಎಲ್ಲ ಚೆನ್ನಾಗಿದೆ, ಗ್ರೋತ್ ಆಗ್ತಿದೆ. ಅದೇನಪ್ಪ ಅಂದರೆ ಹಾರ್ಟ್ ಬೀಟ್ ಬರುತ್ತೆ, 2 ವೀಕ್ಸ್ ವೆಯ್ಟ್ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಧೈರ್ಯ ಇತ್ತು. ವೆಯ್ಟ್ ಮಾಡಿ 2 ವೀಕ್ಸ್ ಆದಮೇಲೆ ನೆಕ್ಸ್ಟ್ 8 ವೀಕ್ಸ್ಗೆ ಹೋದ್ಮೇಲೆ ಕನ್ಫರ್ಮ್ ಆಯಿತು, ಪಾಪುದು ಹಾರ್ಟ್ ಬೀಟ್ ಬಂದಿತ್ತು. ತುಂಬ ಖುಷಿ ಆಯಿತು. ಮತ್ತು ಅದನ್ನು ಸರ್ ನಂಗೆ ಕೇಳ್ತಾನೆ ಇದೆ, ಸರ್ ಹಾರ್ಟ್ ಬೀಟ್ ಬಂದಿದೆಯಾ ಅಂತ. ಹ್ಞೂ ನಿಜ ಬಂದಿದೆಯಾ ಸರ್ ಅಂತ ನಾನು ಕೇಳ್ತಿದ್ದೆ. ಹೌದು ಅಂತಂದರು. ಅವಾಗ ಕೇಳಿಸ್ಕೊಳ್ಳಮ್ಮ ಅಂತ. ಆವಾಗ ಖುಷಿ ಆಯಿತು ಕೇಳಿಸ್ಕೊಂಡು. ನನ್ನ ಹತ್ರ ಒಂದು ಸಜೆಷನ್ ತೊಗೊತೀರಾ ಅಂದರೆ ನಾನು ಹೇಳ್ತೀನಿ 8 ವೀಕ್ಸಲ್ಲಿ ಮಾಡಿಸೋದು ಬೆಟರ್. ಸೊ ಓವ್ಯುಲೇಷನ್ ಯಾವಾಗ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೀವು 8 ವೀಕ್ಸಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬನ್ನಿ ಹೇಗಿದೆ ನನ್ನ ಮಗಳು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ನೋಡೋಣ. ಆಂಟಿನೇಟಲ್ ಅಲ್ಟ್ರಾಸೋನೋಗ್ರಫಿ ರಿಪೋರ್ಟ್. ಈ ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೆ ಅಂತ ಅಂದರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 6ನೇ ವಾರ ಅಥವಾ 8ನೇ ವಾರಕ್ಕೆ ಈ ಸ್ಕ್ಯಾನಿಂಗ್ ಮಾಡ್ತಾರೆ. ನನ್ನ ಪ್ರಕಾರ, ನನ್ನ ಒಂದು ಸಜೆಷನ್ ನೀವು ತೊಗೊತೀರಾ ಅಂದರೆ 8ನೇ ವಾರದ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಬೆಸ್ಟು. ಪಾಪುದು ಹಾರ್ಟ್ ಬೀಟ್ ಬಂದಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, FHR 164 ಪಾಪುದು ಹಾರ್ಟ್ ಬೀಟ್ ಬಂದಿತ್ತು. ಸೊ ನಂಗೆ ಇದಕ್ಕಿಂತ ಮುಂಚೆ 6ನೇ ವಾರಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರು. ಆ ರಿಪೋರ್ಟ್ನು ನಿಮಗೆ ತೋರಿಸ್ತೀನಿ ನೋಡಿ. ಆ ಸ್ಕ್ಯಾನಿಂಗಲ್ಲಿ ನನಗೆ ಪಾಪುದು ಹಾರ್ಟ್ ಬೀಟ್ ಬಂದಿರಲಿಲ್ಲ. ನೀವೇ ನೋಡ್ಬೋದು ನೋಡಿ. 6ನೇ ವಾರಕ್ಕೆ ನನಗೆ ಪಾಪುದು ಹಾರ್ಟ್ ಬೀಟ್ ಬಂದಿರಲಿಲ್ಲ, ನನ್ನ ಮಗಳದು. ಸೊ ಅವ್ರು ಹೇಳಿದ್ರು, ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲಮ್ಮ, ಪಾಪುದೆಲ್ಲ ಚೆನ್ನಾಗಿದೆ, ಬಟ್ ಹಾರ್ಟ್ ಬೀಟ್ ಬರುತ್ತೆ 8ನೇ ವಾರಕ್ಕೆ, ಇನ್ನು 2 ವಾರ ಬಿಟ್ಕೊಂಡು ಬಂದು ಸ್ಕ್ಯಾನಿಂಗ್ ಮಾಡಿಸಿ, ಆವಾಗ ಪಾಪುದು ಹಾರ್ಟ್ ಬೀಟ್ ಬಂದಿರುತ್ತೆ ಅಂತ ಹೇಳಿದ್ರು. ಇವಾಗ ಸೊ ಅಷ್ಟೊಂದು ನಾವೇನು ಹೆದರ್ಕೊಳ್ಳೋಕೆ ಹೋಗಲಿಲ್ಲ. ಬಟ್ ಭಯ ಇರುತ್ತೆ ಅಲ್ವಾ ಎಲ್ಲರಿಗೂ, ಫಸ್ಟ್ ಪ್ರೆಗ್ನೆನ್ಸಿ, ಅವ್ರದ್ದು ಏನೇನೋ ಕನಸಿರುತ್ತೆ ಮಗು ಮೇಲೆ. ಸೊ ಭಯನೂ ಆಗ್ತಾ ಇತ್ತು. ಸೊ ಹಾಗೂ ಒಂದು ಕಡೆ ಧೈರ್ಯನೂ ಇತ್ತು. ಚೆನ್ನಾಗಿತ್ತು ಎಲ್ಲ. ಬಟ್ ಇದರಲ್ಲಿ 6ನೇ ವಾರಕ್ಕೆ ಮಾಡ್ತಿರೋದ್ರಿಂದ ಅದು ಓವ್ಯುಲೇಷನ್ನು ಯಾವ ಟೈಮಲ್ಲಿ ಆಗಿರುತ್ತೆ ಅಂತ ಗೊತ್ತಿರಲ್ವಲ್ಲ ನಮಗೆ. ಸೊ ಹಾಗಾಗಿ 8ನೇ ವಾರಕ್ಕೆ ಮಾಡಿಸಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಈ 6ನೇ ವೀಕ್ಸಲ್ಲಿ ಪಾಪು ಆಗಲೇ 10 mm ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ದಾರೆ. 5 ವೀಕ್ಸ್ 4 ಡೇಸ್ ಅಷ್ಟೇ ಆಗಿರೋದು ಇದು, 2 ಡೇಸ್. ಸೊ ಹಾಗಾಗಿ 2 ವೀಕ್ಸ್ ಆದಮೇಲೆ ಬನ್ನಿ ಅಂತ ಹೇಳಿ ಮಾಡಿಸ್ಕೊಂಡು ಸ್ಕ್ಯಾನಿಂಗು. ಈ ಸ್ಕ್ಯಾನಿಂಗಲ್ಲಿ ಪಾಪುದು ಆಲ್ಮೋಸ್ಟ್ ಹಾರ್ಟ್ ಬೀಟ್ ಬಂದಿತ್ತು. ಹಾರ್ಟ್ ಬೀಟ್ ಬಂದಿದೆಯಮ್ಮ ಅಂತ ಅಂದರು. ಆವಾಗ ನನಗೆ ಖುಷಿ ಆಯಿತು. ಮತ್ತು ಕೇಳಿಸ್ಕೊ ಅಂತಲೂ ಕೇಳಿಸಿದ್ರು ನನಗೆ. ಸೊ ಕೇಳಿಸಿದ ತಕ್ಷಣ ಅದು ಡಬ್ 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 ಅಂತ ಬಡ್ಕೊತಾ ಇತ್ತು ನನ್ನ ಮಗಳದು. ಕೇಳಿ ತುಂಬ ಸಂತೋಷ ಆಯಿತು. ಮತ್ತು ಕಣ್ಣಲ್ಲೂ ನೀರು ಬಂತು ಅಂತಲೇ ಹೇಳ್ಬೋದು. ಖುಷಿನೂ ಆಯಿತು ನನಗೆ. ಇಲ್ಲಿ ನಮ್ಮ ಹೆಸರು ಕೊಟ್ಟಿರ್ತಾರೆ, ಯಾವತ್ತು ಸ್ಕ್ಯಾನಿಂಗ್ ಮಾಡಿರ್ತಾರಲ್ಲ ಆ ಡೇಟು, ಮತ್ತು ನಮ್ಮ ಏಜು, ನೆಕ್ಸ್ಟು ನಾವು ಯಾವ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೀವಿ ಅಂತ. ನಾಗೇಂದ್ರ ಪ್ರಸಾದ್ ಅಂತ ನಮ್ಮ ಡಾಕ್ಟ್ರು ಹೆಸರು. ಮತ್ತು ಲಾಸ್ಟು ನಾನು
ಪೀರಿಯಡ್ಸ್ ಆಗಿರೋ ಡೇಟ್ ಇದು ಡಿಸೆಂಬರ್ ತಿಂಗಳಲ್ಲಿ 16ನೇ ತಾರೀಕು ನಮಗೆ ಲಾಸ್ಟ್ ಪೀರಿಯಡ್ಸ್ ಆಗಿತ್ತು. ಪಾಪುಗೆ 8 weeks 6 days ಆಗಿತ್ತು. ಹೊಟ್ಟೆಲಿ ಎಷ್ಟು ದಿನ ಆಗಿದೆ ಮಗುಗೆ ಅನ್ನೋದು ಇದು. ನೆಕ್ಸ್ಟ್ ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋದು ಡೇಟ್ ಕೊಟ್ಟಿದ್ದಾರೆ. ಈ ಡೇಟಲ್ಲಿ ನನಗೆ ಡೆಲಿವರಿ ಆಗ್ಬೋದು ಅಂತ. ಬಟ್ ನಂಗೆ ಇನ್ನೂ ಮುಂಚೆನೇ ಆಯಿತು, ನಾರ್ಮಲ್ ಡೆಲಿವರಿ ಆಯಿತು ನನಗೆ. ಯಾವಾಗ ಆಯಿತು ಅಂದರೆ 11ನೇ ತಾರೀಕು ಆಯಿತು, 9ನೇ ತಿಂಗಳಲ್ಲೇ 11ನೇ ತಾರೀಕು ನನಗೆ ಡೆಲಿವರಿ ಆಯಿತು. ಸೊ ಇಷ್ಟು ಮೇನು. ನೆಕ್ಸ್ಟು ಎವಿಡೆನ್ಸ್ ಆಫ್ ಸಿಂಗಲ್ ಇಂಟ್ರಾ-ಯುಟೇರಿಯನ್ ಗೆಸ್ಟಿನೇಷನ್ ವಿತ್ ಗುಡ್ ಡೆಡಿಕಲ್ ರಿಯಾಕ್ಷನ್ ನೋಟೆಡ್. ಅಂದರೆ ಇದು ಮೀನಿಂಗ್ ಏನಪ್ಪ ಅಂದರೆ, ನಮ್ಮ ಗರ್ಭದಲ್ಲಿ ಒಂದು ಮಗು ಇದೆ ಅಂತ, ಸಿಂಗಲ್ ಅಂತ ಇದೆಯಲ್ಲ, ಸಿಂಗಲ್ ಇಂಟ್ರಾ ಅಂತ ಇದೆಯಲ್ಲ, ಇದು ನಮ್ಮ ಗರ್ಭದಲ್ಲಿ ಒಂದು ಮಗು ಇದೆ ಅಂತ. ಸೊ 2 ಮಗು ಇದೆ ಅಂತಂದ್ರೆ ಇಲ್ಲಿ ಟ್ವಿನ್ಸ್ ಅಂತ ಬರುತ್ತೆ. ಮತ್ತೆ ಇದು ಚೆನ್ನಾಗಿದೆ, ಹೆಲ್ದಿ ಬೇಬಿ ಆಗಿದೆ ಅಂತ ಇದ್ರ ಮೀನಿಂಗು. ದ ಕ್ರೋನ್ ರಂಪ್ ಲೆಂತ್ ಮೆಜರ್ ಇದೆಯಲ್ಲ, ಇದು ಪಾಪು ಎಷ್ಟು ಸೆಂಟಿಮೀಟರ್ ಇದೆ ಅಂತ. ಇದು 16 ಸೆಂಟಿಮೀಟರ್ ಇದೆ ಅಂತ, ಇದೆ ಅಂತ. ಪಾಪು ಇಷ್ಟು ಉದ್ದ ಇದೆ. ಈ ಪಾಪುಗೆ 8 weeks ಆಗಿದೆ 4 days ಅಂತ. ಇದಕ್ಕೆ ಏಜು, ನಮ್ಮ ಹೊಟ್ಟೆಯಲ್ಲಿರೋ ಪಾಪುಗೆ 8 weeks 4 days ಏಜ್ ಆಗಿದೆ, 16 ಇದೆ ಅಂತ ಪಾಪುದು. ನೆಕ್ಸ್ಟು ದ ಫ್ಯೂಟಲ್ ಪೋಲ್ ಆ್ಯಂಡ್ ಎಂಬ್ರಾಯನಿಕ್ ಕಾರ್ಡಿಯಾಕ್ ಆಕ್ಟಿವಿಟೀಸ್ ಆರ್ ಪ್ರೆಸೆಂಟ್. ಗರ್ಭದಲ್ಲಿರುವ ದ್ರವ ಮತ್ತು ಮಗುವಿನ ಹೃದಯದ ಚಟುವಟಿಕೆ ಇದೆ, ಪ್ರಸ್ತುತದಲ್ಲಿ ಇದೆ ಅಂತ ಇದರ ಅರ್ಥ. ನೆಕ್ಸ್ಟು ದ ಯೂತ್ ಹ್ಯಾಸ್ ಮೀಸರ್ 5 mm ಆ್ಯಂಡ್ ಈಸ್ ನಾರ್ಮಲ್. ನಮ್ಮ ಹೊಟ್ಟೆಯಲ್ಲಿರುವ ಹಳದಿ ಚೀಲವು 5 mm ಅಂದರೆ ಸಾಮಾನ್ಯವಾಗಿದೆ. ನಮ್ಮ ಹೊಟ್ಟೆಯಲ್ಲಿ ಒಂದು ಹಳದಿ ಚೀಲ ಇರುತ್ತೆ, ಅದು 5 mm ಇದೆ, ಇದು ನಾರ್ಮಲ್ ಆಗಿದೆ, ನಾರ್ಮಲ್ ಸೈಕಲ್ ಇದೆ ಅಂತ ಇದ್ರ ಅರ್ಥ. ನೆಕ್ಸ್ಟು ದ FHR ಈಸ್ 164 BPM ಆ್ಯಂಡ್ ಈಸ್ ರೆಗ್ಯುಲರ್ ನಾರ್ಮಲ್ ಫಾರ್ ದ ಗೆಸ್ಟಿನೇಷನ್ ಏಜ್. ಅಂದರೆ ಪಾಪುದು ಹಾರ್ಟ್ ಬೀಟ್ ಇದೆ, FHR ಅಂದರೆ ಪಾಪುದು ಹಾರ್ಟ್ ಬೀಟ್ 164 ಇದೆ, ಹೃದಯದ ಬಡಿತ, ಇದು ನಾರ್ಮಲ್ ಆಗಿದೆ. ಮತ್ತು ಪಾಪುದು 8ನೇ ವಾರಕ್ಕೆ ಎಷ್ಟು ಹೃದಯದ ಬಡಿತ ಇರಬೇಕೋ ಅಷ್ಟು ಹೃದಯದ ಬಡಿತ ಇದೆ, ಆ ಏಜಿಗೆ ಕರೆಕ್ಟಾಗಿ ಆ ಹೃದಯದ ಬಡಿತ ಇದೆ ಅಂತ ಇದ್ರ ಅರ್ಥ. ನೆಕ್ಸ್ಟು ನೋ ಸಬ್ ಕೊರೈನಿಕ್ ಹೆಮೊರೈಜ್ ಕಲೆಕ್ಷನ್ ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ರೀತಿಯ ಏನು ವೇಸ್ಟೇಜ್ ಅವೆಲ್ಲ ಸಂಗ್ರಹವಿಲ್ಲ ಅಂತ ಇದ್ರ ಅರ್ಥ. ನೆಕ್ಸ್ಟು ಸರ್ವಿಸ್ ಇಸ್ ನಾರ್ಮಲ್, ಗರ್ಭದ ಚೀಲ ನಾರ್ಮಲ್ ಆಗಿದೆ, ಇದು 3.6 ಸೆಂಟಿಮೀಟರ್ ಇದೆ. ನೆಕ್ಸ್ಟು ದ ಇಂಟರ್ನಲ್ ಓಸ್ ಈಸ್ ಕ್ಲೋಸ್ಡ್ ಅಂದರೆ ಯಾವುದೇ ರೀತಿಯ ಒಂದು ಇದಿಲ್ಲ, ಗರ್ಭದ ಚೀಲ ಓಪನ್ ಇಲ್ಲ, ಕ್ಲೋಸ್ ಆಗಿದೆ ಅನ್ನೋದು ಇದರ ಅರ್ಥ. ಆ್ಯಂಡ್ ಓವರೀಸ್ ಆ್ಯಂಡ್ ಅಡಕ್ಟ್ಸ್ ಆರ್ ನಾರ್ಮಲ್. ಗರ್ಭದಲ್ಲಿ ಎಲ್ಲ ರೀತಿ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಸರ್ವಿಸ್ ಸಹ ನಾರ್ಮಲ್ ಆಗಿದೆ ಅಂತ ಇದ್ರ ಅರ್ಥ. ನೆಕ್ಸ್ಟು ನಮಗೆ ಯಾವಾಗ ಇದು ಡೆಲಿವರಿ ಡೇಟ್ ಆಗುತ್ತೆ ಅನ್ನೋದು ಒಂದು ಇದ್ರ ಮೇಲೆ ಕೊಟ್ಟಿರ್ತಾರೆ. ಅದು 28ನೇ ತಾರೀಕು 9ನೇ ತಿಂಗಳಲ್ಲಿ ಆಗುತ್ತೆ, 4 days ಇನ್ನು ಮುಂದೆ ಅಂತ ಕೊಟ್ಟಿರ್ತಾರೆ. ನಾನು ಹೇಳಿಲ್ವಾ ಈ ಡೇಟಲ್ಲಿ ಆಗಲ್ಲ, ಇನ್ನು ಮುಂದೆ ಹಾಗೆ ಆಗುತ್ತೆ. ನೆಕ್ಸ್ಟು ಅದೇ ಸಿಂಗಲ್ ಇಂಟ್ರಾ ಅಂದರೆ ಒಂದೇ ಪಾಪು ಇದೆ ಅಂತ ಇದ್ರ ಅರ್ಥ, ಒಂದೇ ಪಾಪು ಇದೆ. ಮತ್ತು 8ನೇ ವಾರಕ್ಕೆ 8ನೇ ವಾರ ಆಗಿದೆ, 8ನೇ ವಾರ ಆಗಿ 4 ದಿನ ಆಗಿದೆ ಅಂತ ಇದ್ರ ಅರ್ಥ. ನೋಡಿ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸಿಂಗಲ್ ಲೈವ್ ಇಂಟ್ರಾ-ಯುಟೇರಿಯನ್ ಗೆಸ್ಟಿನೇಷನ್ ಆಫ್ 8 weeks 0 days
ಪ್ಲಸ್ 4 ಡೇಸ್ ಅಂದರೆ ಒಂದು ಪಾಪು ಇದೆ. ಪಾಪುಗೆ 8 ವಾರ ಆಗಿ 4ನೇ ದಿನ ನಡೀತಾ ಇದೆ ಅಂತ ಇದ್ರ ಅರ್ಥ. ನೆಕ್ಸ್ಟ್ ಇದೆಲ್ಲ ಏನಂದ್ರೆ ನೋಡಿ, ಇಲ್ಲಿ ಪಾಪುದು 12ನೇ ವಾರ ಅಥವಾ 14ನೇ ವಾರಕ್ಕೆ ಪಾಪುದು ಮೆಜರ್ಸ್ ಮತ್ತು ಬೋನ್ಸ್ದು ಮೂಳೆ ಮತ್ತೆ ಇದ್ರದ್ದು ಇದು ಸ್ಕ್ಯಾನಿಂಗ್ ಮಾಡ್ತೀವಿ 12ನೇ ವಾರದಿಂದ 14ನೇ ವಾರದವರೆಗೂ ಅಂತ ಇದ್ರ ಅರ್ಥ. ನೋಡಿ, ಇಷ್ಟು ನನ್ನ ಮಗಳದ್ದು ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು. 8ನೇ ವಾರದ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ನೋಡಿ ಪಾಪುದು, ನೋಡಿ ಹಾರ್ಟ್ ಬೀಟ್ ಇದು. ನೋಡಿ ಪಾಪು ಪುಟ್ಟದ ಕಾಣಿಸ್ತಿದೆ ತಾನೆ ನನ್ನ ಮಗಳು. ನೋಡಿ, ಮತ್ತೆ ಇನ್ನೊಂದು ತೋರಿಸ್ಬಿಡ್ತೀನಿ ನೋಡಿ, ಇದು 6ನೇ ವಾರದ್ದು. ಇದರ ಹಾರ್ಟ್ ಬೀಟ್ ಇಲ್ಲ. ಮಗು ಕಾಣಿಸ್ಕೊಂಡಿದೆ ಅಂತ ಬಂದಿದೆ, ಬಟ್ ಮಗುಗಿನ್ನು ಹಾರ್ಟ್ ಬೀಟ್ ಬಂದಿರಲಿಲ್ಲ. ಇದು 6ನೇ ವಾರದ್ದು. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಂದು ನ್ಯೂ ಯೂಟ್ಯೂಬ್ ಚಾನಲ್ ಅಂತ ನಾನು ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್.